ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರಲಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಮನೇಲಿ ಪಾಪನ ಬರ್ಡೇ ಇತ್ತು, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬರ್ಡೇ ವಿಡಿಯೋ. ಇವನು 1 ವರ್ಷ ಆಯಿತು. ಇದು ಬರ್ತಾಗಿ 2 ದಿನ ಬಿಟ್ಟು ನಾನು ಬೆಂಗಳೂರಿಂದ ಶಿವಮೊಗ್ಗ ಹೋಗಿದ್ದೆ ನೋಡೋದಕ್ಕೆ. ನಮ್ಮ ಸಿಸ್ಟರ್ ಪಾಪು, ಅದನ್ನು ನಾನು ಕೈಗೆ ಎತ್ಕೊಂಡಾಗ ಈ ಥರ ಮುದ್ದಾಗಿ ಕ್ಯೂಟಾಗಿದ್ದ. ಅದೆಲ್ಲ ನಾನು ಒಂದು ಕ್ಲಿಪ್ಪಿಂಗ್ ಮಾಡಿಟ್ಕೊಂಡಿದ್ದೆ. ಇದು ಫಸ್ಟ್ ಟೈಮ್ ನೋಡಿ, ಗಂಡು ಮಗು ತುಂಬಾ ಕ್ಯೂಟಾಗಿದ್ದ ನೋಡೋದಕ್ಕೆ. ಇದು ಫಸ್ಟ್ ಅಳ್ತಾ ಇರೋದು. ನಾನು ಹೋಗಿದ್ದೆ, ಅದೊಂಥರ ಖುಷಿ ಆಗ್ತಾಯಿತ್ತು. ನಮಗೆಲ್ಲ ಮಕ್ಕಳು ಅಂದರೆ ತುಂಬಾ ಇಷ್ಟ. ಅವನು ಇವಾಗ 1 ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ಈ ಥರ ಆಗಿದ್ದಾನೆ ನೋಡಿ, ರೆಡಿಯಾಗಿ ಬರ್ಡೇಗೆ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ. ನಾನು ಬೆಂಗಳೂರಿಂದ ಶಿವಮೊಗ್ಗ ಹೋಗಿದ್ದೆ ಬರ್ಡೇಗೆ. ಇದು ಅವ್ರ ಅಮ್ಮನೇ ಮಾಡಿರೋ ಡೆಕೋರೇಷನ್ನು. ಮಕ್ಕಳಾದರೆ ತಾಯಂದ್ರಿಗೆಲ್ಲ ಬರಬೇಕು, ಅವಳೆಲ್ಲ ರೆಡಿ ಮಾಡ್ಕೊಂಡಿದ್ಲು. ಆ ಥರ ಆ್ಯಕ್ಟಿವಿಟೀಸಲ್ಲಿ ಪ್ರತಿಯೊಂದವಳು ಒಂದು ಸರಿ ನೋಡಿದ್ರೆ ಎಲ್ಲ ಮಾಡ್ತಾಳೆ. ಅವಳ ಮಗಳನ್ನ ಬರ್ಡೇಗೆ ಅವಳೇ ಎಲ್ಲ ತಂದು ಮೀಶೋದಲ್ಲಿ ಕಡಿಮೆ ಪ್ರೈಸಲ್ಲಿ ಬರೋ ಎಲ್ಲ ಡೆಕೋರೇಷನ್ ಐಟಮ್ನು ಆರ್ಡರ್ ಮಾಡಿಟ್ಕೊಂಡಿದ್ಲು. ಏನು ಟೆಡ್ಡಿ ಬಿಯರ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ. ನನಗೂ ಬಲೂನ್ ಓದಕ್ಕೆ ಕೊಟ್ಟಿದ್ಲು. ಈ ಥರ ನಾನು ಬಂದಿರೋ ಎಲ್ಲ ಮಕ್ಕಳು ಸೇರಿ ಬಲೂನ್ನ ಊದಿದ್ವಿ ಬರ್ಡೇಗೆ. ಆಲ್ರೆಡಿ ಎಲ್ಲ ಐಟಮು ತಂದಿಟ್ಕೊಂಡಿದ್ಲು ಅವಳು ಡೆಕೋರೇಟ್ ಮಾಡೋದಕ್ಕೆ. ಆ ಥರ ಆ್ಯಕ್ಟಿವಿಟೀಸ್ ಎಲ್ಲದೂ ಬರುತ್ತೆ. ಎಲ್ಲ ಬಂದರೆ ಚೆಂದ, ಅವರವ್ರ ಮಕ್ಕಳಿಗೆ ಅವರೇ ಮಾಡಿಕೊಂಡ್ರೆ. ಇನ್ನು ನಾವೇ ಮಾಡಿರೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಅದಕ್ಕೆ ನಮಗೇನು ತೊಂದರೆ ಇಲ್ಲ, ಎಲ್ಲ ಅವಳೇ ಮಾಡ್ತಾಳೆ ನೋಡಿಕೊಂಡು. ನಾನು ಕೂಡ ಹೆಲ್ಪ್ ಮಾಡಿದೆ, ಬಲೂನ್ ಊದ್ಕೊಟ್ಟೆ. ಅದಾದಮೇಲೆ ರೆಡಿಯಾಗಿದ್ದಾನೆ ನೋಡಿ ಪಾಪು. ಅವ್ನು ಡೆಕೋರೇಷನ್ ನೋಡ್ತಾ ಇದ್ದಾನೆ. ಫೈನಲಿ ಬಲೂನು ಡೆಕೋರೇಷನ್ ಈ ಥರ ಆಯಿತು. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾಯಿತ್ತು. ನಾವೇ ನಮ್ಮ ಮನೇಲಿರೋರಿಗೆ ಅಥವಾ ನಮ್ಮ ಬರ್ಡೇಗಳಿಗೆ ನಾವೇ ಮಾಡಿಕೊಂಡ್ರೆ ಕಡಿಮೆ ಪ್ರೈಸಲ್ಲಿ ನಾವೇ ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ. ಪಾಪುನ ಬರ್ಡೇಗೆ ರೆಡಿ ಮಾಡಿ ಕೂರಿಸಿದ್ದೀವಿ. ಕೂತ್ಕೊಂಡಿದ್ದಾನೆ ಅವನು. ಮಕ್ಕಳೆಲ್ಲ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿತ್ತು ಅವನಿಗೆ. ಮಕ್ಕಳ ಜೊತೆ ಬಲೂನ್ ಕೊಟ್ಟ ತಕ್ಷಣವೇ ಕೂತ್ಕೊಂಡು ಆಟ ಆಡ್ತಾಯಿದ್ದ. ಎಲ್ರಿಗೂ ನಮಗೆ ಗೊತ್ತಿರೋರಿಗೆ ಕರೆದಿದ್ವಿ, ಅವರೆಲ್ಲರೂ ಬಂದಿದ್ದರು. ಇನ್ನು ನಮ್ಮ ಮನೆಗೆ ಏನೇ ಬರ್ಡೇಗಳಾದರೂ ನಮ್ಮ ಪಾಪು ಚೆಂದ ಕಾಣ್ತಿದ್ದ. ಮೀಶೋದಲ್ಲಿರೋ ತೊಗೊಂಡಿರೋ ಡ್ರೆಸ್ ನೋಡಿ, ಈ ಕ್ಲಿಪ್ ಹಾಕಿದ ತಕ್ಷಣ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು. ಅದು 1 ವರ್ಷಕ್ಕೇ ಆರಾಮಾಗಿ ಕುತ್ಕೊಂಡಿದ್ದ ಅವನು ಚೇರ್ ಮೇಲೆ. ಎಲ್ಲ ಮಕ್ಕಳು ಬಲೂನು ಎಲ್ಲ ಬಂದಿರೋದ್ರೆ ನೋಡಿ ಅವಳ ಜೊತೆ ಆಟ ಆಡ್ತಾಯಿದ್ದ. ಅದು ಖುಷಿ ಆಗ್ತಾಯಿತ್ತು, ಅವನಷ್ಟು ಚೆಂದಾಗಿ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ. ಕೆಲವೊಂದು ಮಕ್ಕಳು ಅಳ್ತಾ ಇರ್ತಾರೆ ಬಲೂನೆಲ್ಲ ನೋಡಿದ್ರೆ. ಇನ್ನು ಯಾವ ಅಳು ಇಲ್ಲ ಏನಿಲ್ಲ, ಆರಾಮಾಗಿ ಕೂತ್ಕೊಂಡು ಫೋಟೋ ತಗೊಳ್ತಾ ಇದ್ದ. ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದರು. ನಮ್ಮನೆ ಬರ್ಡೇ ಆದರೆ ಎಲ್ಲ ಸ್ಕೂಲ್ ಮಕ್ಕಳು ಖಂಡಿತ ಬಂದೇ ಬರ್ತಾರೆ. ಮಕ್ಕಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಚೆಂದ, ಯಾಕಂದರೆ ಅವರು ಖುಷಿ ಆಗ್ತಾರೆ. ಅವ್ರು ನೋಡಿ ನಮಗೂ ಖುಷಿ ಆಗುತ್ತೆ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ. ಬಲೂನೆಲ್ಲ ಕೈಯಲ್ಲಿ ಕೊಟ್ಟ ತಕ್ಷಣ ಎಷ್ಟು ಹ್ಯಾಪಿ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೆ ನೋಡಿ. ಅಂತೂ ಇಂಥ ಮಕ್ಕಳು ಬೆಳೆದಿದ್ದೇ ಗೊತ್ತಾಗಲ್ಲ. 1 ಇಯರ್ ಆಗೇ ಬಿಡ್ತು. ಅವನಿಗೆ 1 ಇಯರ್ ಆಗಿದ್ದೇ ನಮಗೆ ಗೊತ್ತಾಗಿಲ್ಲ. ಅಂದರೆ ನಮಗೆಲ್ಲ ಮಕ್ಕಳಂದರೆ ಸ್ಪೆಷಲ್. ಅವ್ರ ಬರ್ಡೇಗಳನ್ನು ಅವ್ರು ನೆಕ್ಸ್ಟ್ ದೊಡ್ಡವರಾದಾಗ ನೋಡಿ ಚೆಂದಾಗಿ ನಗ್ತಾನೆ, ಚಪ್ಪಾಳೆ ಹೊಡಿತಿದ್ದಾನೆ. ಅವ್ನ ಬರ್ಡೇ ಅಂದರೆ ಸಾಕು ಚಪ್ಪಾಳೆ ತರ್ತಾನೆ. ತುಂಬ ಚೂಟಿ, ತುಂಬ ಇಂಟೆಲಿಜೆಂಟು. ಒಂದು ಸರಿ ಹೇಳಿಕೊಟ್ರೆ ಅವನು ನೆನ್ಪಿಟ್ಕೊಳ್ತಾನೆ. ಇದು ಕೇಕು ನಾವು ಹೇಳಿದ್ದೇ ಬೇರೆ ಥರ, ಅವ್ರು ಮಾಡಿಕೊಟ್ಟಿದ್ದೇ ಬೇರೆ ಥರ. ಹೊಸ ಅಂಗಡಿಯಲ್ಲಿ ನಾವೇನಾದ್ರು ಆರ್ಡ್ರ್ ಕೊಟ್ಟರೆ ನಾವು ಹೇಳಿರೋ ಇದು ಬೇರೆ. ಅವನಿಗೆ ಕಂಕಣ ಕಟ್ತಾಯಿದ್ದೀವಿ, ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಆರತಿ ಮಾಡಿಸ್ಬೇಕು ಅಂತ ಹೇಳಿ. ಕೇಕು ಕೂಡ ರೆಡಿ ಇದೆ. ಅಂದರೆ ಕೇಕು ನಾವು ಹೇಳಿದ್ದು ಟಯರ್ದು, ಅವ್ರು ಮಾಡಿಕೊಟ್ಟಿದ್ದು ಇದು. ಲಾಸ್ಟ್ ಮೂಮೆಂಟಲ್ಲಿ ಏನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಓಪನ್ ಮಾಡಿದಾಗಲೇ ಗೊತ್ತಾಗಿದ್ದು ಈ ಥರ ಕೇಕ್ ಬಂದಿದೆ ಅಂತ ಹೇಳಿ. ನಾವು ಪ್ಲ್ಯಾನ್ ಮಾಡಿದ್ದು ಟಯರ್ ಥರ 2ದು. ಅವ್ರಿಗೆ ಫೋಟೋನೂ ಕೊಟ್ಟಿದ್ವಿ. ಅವ್ರು ಕೊಟ್ಟಿರೋದು ಇದು. ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕೇಕ್ ಬಂದಿದೆ, ಕಟ್ ಮಾಡಿಸ್ಬೇಕು. ಅವನಿಗೆ ಆಟ ನೋಡಿ, ಇಷ್ಟು ಚೆನ್ನಾಗಿ ಯಾರು ಕೂರ್ತಾರೆ ಫಸ್ಟ್ ಇಯರ್ ಬರ್ಡೇಲಿ. ನಮ್ಮ ಮನೇಲಿ ಎಲ್ಲ ಮಕ್ಕಳೇ ಅಳ್ತಾಯಿದ್ರು, ಇವನು ಮಾತ್ರ ಆರಾಮಾಗಿ ಕೂತ್ಕೊಂಡು
ಪೋಸ್ ಕೊಡ್ತಾ ಇದ್ದ ತಾತನ ಜೊತೆ ಎಲ್ಲರ ಜೊತೆ. ಯಾವುದೇ ಮಕ್ಕಳಾಗಿರಲಿ, ನಮ್ಮನೆ ಗಗನ್ ನೋಡಿ, ಅವನಿಗೂ ಒಂದೇ ಥರ ಡ್ರೆಸ್ ಮಾಡಿದ್ದೀನಿ. ಅಂದರೆ ಎಲ್ಲರೂ ಬಂದಿದ್ದರು, ಕರೆದವರೆಲ್ಲ. ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಾಯಿತು. ಇದೆಲ್ಲ ಒಂಥರ ಮೆಮೊರಿ. ಅವ್ರು ದೊಡ್ಡವರಾದಮೇಲೆ ಅವ್ರ ಫೋಟೋಸ್ಗಳನ್ನೆಲ್ಲ ನೋಡಿಕೊಂಡಾಗ ಈ ಥರ ಮಾಡಿದ್ರು ಅನ್ನೋ ಒಂದು ನೆನಪು. ಹಾಗಾಗಿ ನಮ್ಮ ಮನೇಲಿರೋ ಎಲ್ಲರ ಬರ್ಡೇನೂ ನಾನು ಸ್ಪೆಷಲಾಗೆ ಮಾಡಿದ್ದೀನಿ. ನನಗಿಷ್ಟ ಈ ಥರ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು. ಒಂದು ನೆನಪಾಗಿ ಇಟ್ಕೊಳ್ಳೋಕ್ಕೆ ನೋಡಿ, ವಾವ್, ಡ್ರೆಸ್ ಆಗಿ ಚೆಂದ ಮಾಡಿ ಕೂತೈತೆ ನಮ್ಮನೆ ಪಾಪು ಕುಶಾನ್. ಫಸ್ಟ್ ಇಯರ್ ಬರ್ಡೇ ಹೇಗಾಗುತ್ತೋ ಏನೋ ಅಂತ ನಾವು ಕಾತುರದಿಂದ ಕಾಯ್ತಾ ಇದ್ವಿ. ಮಳೆ ಬೇರೆ ಮೋಡ ಆಗಿತ್ತು. ಎಲ್ಲರೂ ಬರ್ಡೇಗೆ ರೆಡಿ ಆಗಿದ್ದಾರೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಬಂದಿದ್ದರು. ಹಳ್ಳಿ ಅಂದರೆ ಎಲ್ಲರೂ ಬಂದೇ ಬರ್ತಾರೆ, ಕರೆದವರೆಲ್ಲ. ಅದರಲ್ಲೂ ಸ್ಕೂಲ್ ಮಕ್ಕಳು ಅಂದರೆ ತುಂಬ ಹೆಚ್ಚು. ಅವ್ರ ಅಪ್ಪ ಅಮ್ಮ, ಪಾಪು. ಒಂದು ಫಸ್ಟ್ ಬರ್ಡೇ ಅಲ್ವಾ, ಸ್ವಲ್ಪ ಸಾಂಪ್ರದಾಯಿಕವಾಗಿ ಒಂಚೂರು ಅವನಿಗೂ ದೃಷ್ಟಿ ತೆಗೆದು ಆರತಿ ಮಾಡಬೇಕು. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ, ಅದೇ ಒಂಥರ ಖುಷಿ ಆಗ್ತಾಯಿದೆ. ನಮ್ಮ ಮನೇಲಿ ಯಾರೂ ಕೂತಿರಲಿಲ್ಲ ಫಸ್ಟ್ ಇಯರ್ ಬರ್ಡಲ್ಲಿ. ಅವ್ರ ಅಪ್ಪ ಅಮ್ಮ ಬಂದ್ರೂ ಅವನೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರ್ಡೇಗೆ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಬರ್ಡೇ ಅಂದ ತಕ್ಷಣ ಚಪ್ಪಾಳೆ ತಟ್ತಾನೆ. ಅದು ಅವನಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಬರ್ಡೇ ಅಂದರೆ ಚಪ್ಪಾಳೆ ತಟ್ಟೋದು ಅಂತ. ಇನ್ನು 5 ಜನ ಮುತ್ತೈದೆಯರಲ್ಲ, ಅವನ ಕೈಯಲ್ಲಿ ಅವನಿಗೆ ಆರತಿ ಮಾಡ್ತಾರೆ. ಇಷ್ಟು ಬೇಗ ದೊಡ್ಡನಾದಂತ ನಮಗೆ ಆಶ್ಚರ್ಯ ಆಗ್ತಾಯಿದೆ. 1 ವರ್ಷ ಹಾಗೆ ಹೋಯಿತು. ನೋಡ್ತಾ 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 ನಮಗೆ ನಾವು ಹೆಚ್ಚಾಗಿ ಈ ಮಕ್ಕಳುಗಳ ಜೊತೆನೇ ಬೆರೆಯೋದು. ಹಾಗಾಗಿ ಅವರು ನಮಗೆ ಸ್ಪೆಷಲ್ಲೇ. ಯಾಕೆಂದರೆ ಅವ್ರು ನಮಗೆ ಅಷ್ಟು ಖುಷಿ ಕೊಡ್ತಾರೆ. ನಮ್ಮಿದನ್ನು ಅವನಿಗೆ ಆರತಿ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದಾರೆಲ್ಲ. ಅವನೊಂಚೂರು ಸ್ವಲ್ಪ ಕೇಕ್ ಕಟ್ ಮಾಡಿ ತಿನ್ನಿಸಿ ಫೋಟೋಶೂಟ್ ಮಾಡ್ಕೊಳ್ಳೋವರೆಗೂ ಆರಾಮಾಗಿ ಕೂತ್ಕೊಂಡಿದ್ದೆ ಎಲ್ಲರನ್ನ ನೋಡ್ತಾ. ನಮ್ಮನೆ ಗುಂಡ ಇಷ್ಟು ಚೆನ್ನಾಗಿ ಆಗಿಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವನಿಗೆ ಫಸ್ಟ್ ಬರ್ಡೇಗೆ ಅಕ್ಷತೆ ಕಾಳು ಹಾಕಿ ಆರತಿ ಮಾಡೋದು. ಏನಾದರೂ ಮಾಡ್ಕೊಳ್ಳಿ ಅಂತ ಆರಾಮಾಗಿ ಕೂತಿದ್ದಾನೆ ಅವನು ಚೇರ್ ಮೇಲೆ. ಆಮೇಲೆ ಒಂದು 5 ಜನ ಮುತ್ತೈದರಿಂದ ಆರತಿ ಮಾಡಿಸ್ತಾರೆ. ಆರತಿ ಇದು ಡೆಕೋರೇಷನ್ನು ಚೆನ್ನಾಗಿತ್ತು. ಎಲ್ಲರೂ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಖುಷಿ ಆಯಿತು. ಆ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವು ಜಾಸ್ತಿ ಯಾರನ್ನೂ ಕರೆದಿಲ್ಲ. ಇನ್ನು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಫೋಟೋಸು ನನ್ನರಲ್ಲಿ ಅಲ್ಲಿ ಲೈಟ್ ಮುಂದೆ ಹಾಕ್ಕೊಳ್ಬೇಕಿತ್ತು, ಹಿಂದೆ ಆಗಿಬಿಡ್ತು. ಅಂತೂ ಇಂತೂ 1 ಇಯರ್ ಬರ್ಡೇ. ಹ್ಯಾಪಿ ಬರ್ಡೇ ಕುಶಾನ್. ಇದು ನಾವೇ ಮಾಡಿರೋ ಡೆಕೋರೇಷನ್ನು. ನಮ್ಮ ಸಿಸ್ಟರ್ ಮಾಡ್ತಾಳೆ, ಅವಳಿಗೆ ತಲೆ ಇದೆ. ಈ ಥರದ್ದೆಲ್ಲ ಕ್ರೇಜಿಯಾಗಿ ಒಂದು ಸರಿ ನೋಡಿಕೊಂಡ್ರೆ ಡೆಕೋರೇಷನ್ ಮಾಡ್ತಾಳೆ. ಅವಳ ಮಗುಗೆ ಅವಳೇ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದು ಇನ್ನೂ ಒಂದು ಹ್ಯಾಪಿ. ಇದೆಲ್ಲ ವಿಡಿಯೋ ನೋಡಿದ್ರೆ ಆರತಿ ಮಾಡಿದ್ರು ನೋಡಿ. ಎಲ್ಲರೂ 5 ಜನ ಸೇರಿ ಅಕ್ಷತೆ ಕಾಳು ಹಾಕಿ ಅವನಿಗೆ ಆಶೀರ್ವಾದ ಮಾಡಿ, ಅದು ಒಂಥರ ಖುಷಿ. ತುಂಬಾ ಅವನವ್ರ ಮಾಮನ ಜೊತೆ ಆಟ ಆಡ್ತಾಯಿದ್ದ. ಅವ್ರ ಮಾಮ ಅಂದರೆ ತುಂಬ ಫೇವ್ರೇಟು. ಇನ್ನು ಅವ್ರ ಅಪ್ಪ ಅಮ್ಮ ಸೇರಿ ಕೇಕ್ ಕಟ್ ಮಾಡಿದ್ರು. ಅಂತೂ ಇಂತೂ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಅಂತ ಬರ್ಡೇ ಆಯಿತು. ನಿಜವಾಗ್ಲೂ ಖುಷಿ ಆಯಿತು. ಈ ಒಂದು ಮೂಮೆಂಟ್ನ ನಾವು ಮತ್ತೆ ಸಿಗಲ್ಲ. ನಾವು ಯಾವ್ಯಾವ ಟೈಮಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡಬೇಕು. ನನಗೆ ತುಂಬ ಇಷ್ಟ. ಹಾಗೆ ಬರ್ಡೇಗೆ ನಮ್ಮ ಮನೇಲಿ ಪ್ರತಿ ವರ್ಷ ಮಕ್ಕಳು ಬರ್ತಾರೆ. ಆ ಮಕ್ಕಳುಗಳು ಹಾಗೆ ಹೋಗಬಾರ್ದು.
ಅವರೆಲ್ಲ ಬಂದಾಗ ತುಂಬ ಖುಷಿಯಾಗಿ ಹೋಗಬೇಕು ಅಂತ ನಾನು ಯಾವಾಗಲೂ ನೋಟ್ಬುಕ್ಕು ಪೆನ್ನ ಕೊಡ್ತೀನಿ, ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಓದೋದಕ್ಕೆ ಅಂತ ಹೇಳಿ. ಪ್ರತಿಯೊಂದು ಮಕ್ಕಳು ಯಾರು ಬಂದಿರ್ತಾರೋ ಅವ್ರಿಗೆಲ್ರೂ ನಾನು ಯಾವತ್ತೂ ಹಾಗೆ ಕಳಿಸಲ್ಲ. ಯಾರದೇ ಬರ್ಡೇ ಆದ್ರೂ ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಡೋದು ಅದು ನನ್ನ ಒಂದು ಖುಷಿಗೆ. ಹಾಗಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳಿ ಎಲ್ರಿಗೂ ನೋಟ್ಬುಕ್ ಕೊಟ್ಟು, ಇಲ್ಲಿಗೆ ಬರ್ಡೇ ಆದಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಮಕ್ಕಳಿಗೆ ಬಂದಿರೋರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಫೋಟೋಶೂಟ್ ಇರುತ್ತೆ. ಕ್ಯಾಮ್ರಾ ಬೇರೆಯವ್ರದ್ದು ಮೊಬೈಲಲ್ಲಿ ತೆಗ್ದಿರೋದು, ಬಟ್ ಲೈಟಿಂಗ್ಸ್ ಹಿಂದಾಯ್ತು ಅದು, ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು. ಬರ್ಡೇ ಎಲ್ಲ ಮಕ್ಕಳಿಗೂ ಕೊಟ್ವಿ. ಇವಳಂತೂ ಎಲ್ಲ ಬರ್ಡೇಗೂ ಬರ್ತಾಳೆ. ಹಾಗಾಗಿ ಅವ್ರು ಖುಷಿಯಿಂದ ಬರ್ತಾರಲ್ವ, ಖುಷಿಯಿಂದ ಬರ್ಡೇಗೆ ಬಂದಾಗ ಖುಷಿಯಿಂದ ಬರ್ಡೇ ಮುಗಿಸ್ಕೊಂಡು ಅವರು ಕೂಡ ಖುಷಿಯಾಗಿ ಹೋಗಬೇಕು. ಹಾಗಾಗಿ ಅದು ನನ್ನ ಒಂದು ಥಾಟು. ಇದೆಲ್ಲ ಅವ್ರು ನೆನಪಿಟ್ಕೊಳ್ತಾರೆ. ಎಲ್ಲ ಮಕ್ಕಳಿಗೂ ಬಂದಿರೋರೆಲ್ರಿಗೂ ತಂದಿದ್ದೆ ನಾನು ನೋಟ್ಬುಕ್ಕು ಪೆನ್ನು, ಅದನ್ನು ಬರೀಲಿ ಅಂತ ಹೇಳಿ. ಬೇರೇನೂ ಕೊಡಲ್ಲ, ಯಾವಾಗಲೂ ನೋಟ್ಬುಕ್ಕು ಪೆನ್ನು ಕೊಡ್ತೀನಿ. ತುಂಬ ಖುಷಿಯಾಯಿತು. ಅಂತೂ ಇಂತೂ ಬರ್ಡೇ ಸೆಲೆಬ್ರೇಷನ್ನು ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಚೆನ್ನಾಗಾಯಿತು. ಹೆಂಗೆ ಅನಿಸ್ತಾ ಕುಶಾನ್ ಬರ್ಡೇ? ಇಲ್ಲಿ ನೋಡಿ ಹೇಳ, ಸೀರೆ